ಬ್ಯೂಟಿಷಿಯನ್ ಅನ್ನೋದು ಏನು ಕೀಳಾಗಿರೋ ಅಂತದಲ್ಲ. ಬೇರೆ ಅಕಾಡೆಮಿಗಳಿಂದ ತುಂಬಾ ಜನ ಮೇಕಪ್ ಆರ್ಟಿಸ್ಟ್ ಹೊರಗಡೆ ಬರ್ತಾ ಇರ್ತಾರೆ ಒಂದ್ ಮಂತ್ ಅಂದ್ರೆ. ಸೊ ಇದಕ್ ಫ್ಯೂಚರ್ ಇದೆಯಾ? ತುಂಬಾ ಖುಷಿಲಿದೀನಿ, ಯಾಕಂದ್ರೆ ನನ್ ಪಕ್ಕ ಡಾಕ್ಟರ್ ಇದಾರೆ. ಮ್ಯಾಮ್ ಇಷ್ಟೆಲ್ಲರೂ ನನ್ಗೆ ಕೊಡ್ತೀರಾ? ಹೌದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮೈಸೂರು ಜೋಡಿ. ಇವತ್ತು ನಾನು ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದೀನಿ. ತುಂಬಾ ಖುಷಿಲಿದೀನಿ, ಯಾಕಂದ್ರೆ ನನ್ ಪಕ್ಕ ಡಾಕ್ಟರ್ ಇದಾರೆ. ಯಾವ ತರ ಡಾಕ್ಟರ್ ಅಂದ್ರೆ ಇವರು ಮೇಕಪ್ ಡಾಕ್ಟರು. ಅವ್ರನ್ನ ಮೀಟ್ ಮಾಡ್ಸಕ್ಕೆ ಮಾತಾಡ್ಸಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ಮತ್ತೆ ಇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ, ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ಇವ್ರ ಮೀಟ್ ಮಾಡ್ತಾ ಇರೋದು ನನ್ನ ಭಾಗ್ಯ, ಸೌಭಾಗ್ಯ ಅಂತ ನಾನು. ದೊಡ್ಡ ಮಾತು. ಡಾಕ್ಟರ್ ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಆಗ್ತಾರೆ, ಏನ್ ಡಾಕ್ಟರ್ ಇವರು ಅಂತ. ಆಕ್ಚುಲಿ ನನ್ಗೆ ಹಾನರಿ ಡಾಕ್ಟರೇಟ್ ಬಂದಿರೋದು ಮೇಕಪ್ ಇಂಡಸ್ಟ್ರಿಯಲ್ಲಿ ಸ್ಯಾರಿ ಡ್ರೇಪಿಂಗ್. ಸೊ 2 hours 14 minutes 38 seconds ಅಲ್ಲಿ 155 ಸ್ಟೈಲ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಮಾಡಿರೋದ್ರಿಂದ 8 ವರ್ಲ್ಡ್ ರೆಕಾರ್ಡ್ ಮಾಡಿ ಅದಕ್ಕೆ ಹಾನರಿ ಡಾಕ್ಟರೇಟ್ ಬಂದಿರೋದು. ಅದಕ್ಕೆ ಇವ್ರನ್ನ ಮೀಟ್ ಮಾಡಕ್ ನನ್ ಪ್ರೌಡ್ ಅಂತ ಹೇಳಿದ್ದು. ನನ್ ತುಂಬಾ ಖುಷಿ ಆಗ್ತಾ ಇದೆ ನಿಮ್ನ ಮೀಟ್ ಮಾಡಿ. ಆಕ್ಚುಲಿ ನಿಮ್ ಮುಂದೆ ಈ ತರ ಕೂತ್ಕೊಳ್ಳೋಕೆ ನನ್ಗೆ ಸ್ವಲ್ಪ ಮುಜುಗರ, ಇಂತ ದೊಡ್ಡ ವ್ಯಕ್ತಿ ಮುಂದೆ ನಾನ್ ಕೂತಿದ್ದೀನಿಲ್ಲ ಅಂತ. ಫಸ್ಟ್ ಯಾರು ದೊಡ್ಡ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ, ಬಟ್ ಏನು ಅಂದ್ರೆ ನಮ್ ವರ್ಕ್ ಅಲ್ಲಿ ನಾವು ಅಚೀವ್ ಮಾಡಿದೀವಿ ಅಷ್ಟೇ. ಇವಾಗ ನೀವು ಇನ್ಫ್ಲೂಯೆನ್ಸರು, ನೀವು ತುಂಬಾ ಚೆನ್ನಾಗಿ ಹೆಸರು ಮಾಡಿದೀರಾ. ಸೊ ಅವ್ರವ್ರ ಇಂಡಸ್ಟ್ರಿಯಲ್ಲಿ ಅವ್ರವ್ರು ಮಾಡ್ತಾ ಇರೋದ್ರಿಂದ ಯಾರು ಇಲ್ಲ. ಬಿಕಾಸ್ ನೀವು ಹ್ಯೂಮನ್, ನಾನು ಹ್ಯೂಮನ್ ಆಸ್ ಅ ವುಮನ್. ಸೊ ಅದರಿಂದ ಮುಜುಗರ ಏನು ಬೇಡ. ಥ್ಯಾಂಕ್ ಯು ಮ್ಯಾಮ್. ಈಗ ನಾನು ಝೀರೋ ಮೇಕಪ್ ಅಲ್ಲಿ ನನಗೆ ಏನೂ ಗೊತ್ತಿಲ್ಲ, ಆಯ್ತಾ? ನಂದು ಒಂದಷ್ಟು ಪರ್ಸನಲ್ ಕ್ವಶನ್ಸ್. ಸೊ ನನ್ ವ್ಯೂವರ್ಸ್ ಪರವಾಗಿ ನಾನು ನಿಮ್ಗೆ ಕೇಳ್ಬೋದಾ? ಖಂಡಿತ. ನನ್ ಮೈಂಡ್ ಅಲ್ಲಿ ಏನೇನ್ ಕ್ವಶನ್ ಇದೆ ಅದನ್ನೆಲ್ಲ ಕೇಳ್ತೀನಿ. ಸೊ ಮೇಕಪ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ನಿಮ್ಮ ಹತ್ರ. ಸೊ ಈಗ ನನಗೆ ಬೇಸಿಕ್ ಮೇಕಪ್ ಕೂಡ ನನಗೆ ಡೈಲಿ ಏನ್ ಮಾಡ್ಕೋತಾರೆ ಆ ತರ ಮೇಕಪ್ ಕೂಡ ನನಗೆ ಬರಲ್ಲ. ಸೊ ಈ ಮೇಕಪ್ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ ನೀವು? ನಮ್ಮಂತವ್ರಿಗೆ ಹೆಂಗ್ ಎಜುಕೇಟ್ ಮಾಡ್ತೀರಾ? ಪ್ರತಿಯೊಬ್ಬರಿಗೂ ಇದು ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ತನಕ ಅಂತಾನೆ ಹೇಳ್ತೀವಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಬೇಸಿಕ್ ಇಂದ ಹೇಳ್ಕೊಡ್ತೀವಿ. ಬ್ರಷ್ ಯಾವ ತರ ಹೋಲ್ಡ್ ಮಾಡ್ಬೇಕು, ಯಾವ ತರ ಬ್ಲೆಂಡ್ ಮಾಡ್ಬೇಕು, ಕಲರ್ಸ್ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ತರ ಕಣ್ಣಿದ್ರೆ ಯಾವ ತರ ಮಾಡ್ಬೇಕು, ಲಿಪ್ಸ್ ಇದ್ರೆ ಯಾವ ತರ ಮಾಡ್ಬೇಕು, ಸೊ ಬ್ಲೆಂಡಿಂಗ್ ಯಾವ ಕಡೆಯಿಂದ ಮಾಡ್ಬೇಕು, ಬ್ರಷಸ್ ಯಾವ ತರ ಮಾಡ್ಬೇಕು, ವಾಶ್ ಮಾಡ್ಬೇಕು, ಬ್ಲೆಂಡರ್ಸ್ ಯಾವ ತರ ವಾಶ್ ಮಾಡ್ಬೇಕು, ಮತ್ತೆ ಹೈಜೀನ್ ಅಂದ್ರೆ ಏನು, ಎಟಿಕ್ವೇಟ್ಸ್ ಅಂದ್ರೆ ನಮ್ಮ ಕ್ಲೈಂಟ್ ಪ್ಲೇಸ್ ಅಲ್ಲಿ ನಮ್ಗೆ ತುಂಬಾ ಮ್ಯಾನರ್ಸ್ ಆಗೋದು, ನಮ್ಗೆ ಮ್ಯಾಟರ್ ಆಗೋದು ಎಟಿಕ್ವೇಟ್ಸ್. ಸೊ ಹಾಗಾಗಿ ಕ್ಲೈಂಟ್ಸ್ ಹತ್ರ ಯಾವ ತರ ಬಿಹೇವ್ ಮಾಡ್ಬೇಕು, ನಮ್ಮ ಮಾತನ್ನು ಹೇಗೆ ನಾವು ಉಳಿಸ್ಕೋಬೇಕು, ಮತ್ತೆ ಮ್ಯಾನರ್ಸ್, ಹೈಜೀನ್ ಪ್ರತಿಯೊಂದು. ಚಿಕ್ಕ ಮಗು ಸ್ಕೂಲ್ಗೆ ಹೋದ್ರೆ ಹೇಗಿರುತ್ತೆ, ನಮ್ಮ ಅಕಾಡೆಮಿ ಬಂದ್ರೆ ಅಷ್ಟೇ ಡೀಟೇಲ್ ಆಗಿರುತ್ತೆ. ಅವ್ರು ಯಾವುದೇ ರೀತಿಯಲ್ಲಾದ್ರೂ ಬೆಳೀಲಿ, ಅದು ನಮ್ಗೆ ಬೇಕಾಗಿಲ್ಲ. ಬಿಕಾಸ್ ಒಬ್ಬೊಬ್ರು ಒಂದೊಂದ್ ಕಡೆಯಿಂದ ಬೆಳೆದಿರ್ತಾರೆ, ಒಂದೊಂದು ವಾತಾವರಣದಲ್ಲಿ ಬೆಳೆದಿರ್ತಾರೆ. ಸೊ ಇಲ್ಲಿ ಬಂದ ಮೇಲೆ ಎಲ್ಲಾರು ಒಂದೇನೆ, ಎಲ್ಲಾರು ಖಂಡಿತ ಚೇಂಜ್ ಆಗ್ತಾರೆ. ಅವ್ರ ಮ್ಯಾನರ್ಸ್ ಆಗ್ಲಿ, ಅವ್ರ ಬಿಹೇವಿಯರ್ ಆಗ್ಲಿ, ಅವರು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಗೋಲ್ಸ್ ಆಗ್ಲಿ, ಪ್ರತಿಯೊಂದು ಮೋಟಿವೇಶನ್ ಇಂದ ಆಗ್ಲಿ ಪ್ರತಿಯೊಂದು ನಾವು ಅವ್ರಿಗೆ ಹೇಳ್ಕೊಡ್ತೀವಿ, ಎಜುಕೇಟ್ ಮಾಡ್ತೀವಿ. ಮತ್ತೆ ಎವ್ರಿ ಡೇ ಪ್ರಾಕ್ಟೀಸ್ ಇರುತ್ತೆ. ಸೊ ನಿಮಗ್ ಗೊತ್ತಿಲ್ಲ ಅಂದ್ರೂ 10 ಸಲ ನಾವು ನಿಂತ್ಕೊಂಡು ಹೇಳ್ಕೊಡ್ತೀವಿ. ಹಂಗೂ ಬರ್ಲಿಲ್ವಾ ನಾವು ಕೈಲಿದ್ದು. ಓಕೆ ಮ್ಯಾಮ್. ಸೊ ಈಗ ನೀವು ಮೇಕಪ್ ಜೊತೆಗೆ ಆ ಪ್ಯಾಕೇಜ್ ಅಲ್ಲಿ ಅಥವಾ ಆ ಕೋರ್ಸ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ? ಓಕೆ, ಇದ್ರಲ್ಲಿ ಬಂದ್ಬಿಟ್ಟು 10 ತರ ಮೇಕಪ್ ಇರುತ್ತೆ. ಯಾವ ಕ್ಲೈಮೇಟ್ಗೆ ಯಾವ ತರ ಮೇಕಪ್ ಮಾಡ್ಬೇಕು, ಯಾವ ಸ್ಕಿನ್ಗೆ ಯಾವ ತರ ಮೇಕಪ್ ಮಾಡ್ಬೇಕು, ಮತ್ತೆ 20 ತರ ಸ್ಯಾರಿ ಡ್ರೆಪ್ಪಿಂಗ್ ಇರುತ್ತೆ. 30 ರಿಂದ 50 ತರ ಹೇರ್ ಸ್ಟೈಲ್ಸ್ ಇರುತ್ತೆ. ಆ 50 ಹೇರ್ ಸ್ಟೈಲ್ ಹೇಳ್ಕೊಡೋದು ನಿಮ್ಗೆ 500 ಹೇರ್ ಸ್ಟೈಲ್ ಯಾವ ತರ ಕನ್ವರ್ಟ್ ಮಾಡ್ಕೋಬಹುದು. ಸೊ ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀವಿ. ಯಾರೇ ಆಗ್ಲಿ ತುಂಬಾ ಈಸಿಯಾಗಿ ಕಲಿತಾರೆ. ಬಿಕಾಸ್ ನನ್ನ ವೇ ಆಫ್ ಎಜುಕೇಶನ್ ತುಂಬಾ ಈಸಿ ಇದೆ. ಮತ್ತೆ ನಿಮ್ಗೆ ಕಾಂಪ್ಲಿಮೆಂಟರಿ ಫ್ಲೋರಲ್ ಆರ್ಟ್, ನೇಲ್ ಆರ್ಟ್ ಅಂಡ್ ಮೆಹಂದಿ ಆರ್ಟ್ ಬರುತ್ತೆ. ಸೊ ಫೀಸ್ ಬಂದು ತುಂಬಾನೇ ಅಫೋರ್ಡಬಲ್ ಇಟ್ಟಿದೀವಿ. ಯಾಕೆಂದ್ರೆ ಎಲ್ಲಾ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು. ನನ್ನ ಕಡೆಯಿಂದ ಕೊಟ್ಟು ಸಹಾಯ, ದುಡ್ಡಂತೂ ಕೊಟ್ಟು ನನ್ನ ಕೈ ಸಹಾಯ ಮಾಡಕ್ಕಾಗಲ್ಲ. ಬಿಕಾಸ್ ನಾನೇ ಡಿಪೆಂಡೆಂಟ್ ನನ್ನ ಹಸ್ಬೆಂಡ್ ಮೇಲೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಒಳ್ಳೆ ಎಜುಕೇಶನ್ ಕೊಟ್ಟು ದಾರಿ ಮಾಡ್ಕೊಳಕ್ ಮಾತ್ರನೇ ಸಾಧ್ಯ. ಸೊ ಹಾಗಾಗಿ ಕಡಿಮೆ ಫೀಸ್ ಅಲ್ಲಿ ಹೆಚ್ಚು ಬೆನಿಫಿಟ್ಸ್ ಕೊಟ್ಟು ಅವರು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ ಅನ್ಬಿಟ್ಟು ಮೇಕಪ್ ಜೊತೆಗೆ ಅಡ್ವಾನ್ಸ್ ಲೆವೆಲ್ ಫ್ರೀ ಆಗಿ ಬ್ಯೂಟಿಷಿಯನ್ ಹೇಳ್ಕೊಟ್ಟು ಸೆಂಟ್ರಲ್ ಗವರ್ಮೆಂಟ್ ಇಂದಾನೇ ಸರ್ಟಿಫಿಕೇಟ್ ಕೊಡ್ತೀವಿ. ಮ್ಯಾಮ್, ಈಗ ಮೇಕಪ್ ಟರ್ಮ್ಸ್ ಆಗ್ಲಿ ಅಥವಾ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಆಗ್ಲಿ ಅದೆಲ್ಲ ತುಂಬಾ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಇಂಗ್ಲಿಷ್ ಗೊತ್ತಿಲ್ಲದೆ ಇರೋರು, ಕನ್ನಡ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ಕಲಿಬಹುದಾ ಮೇಕಪ್ ನ? ಖಂಡಿತ ಕಲಿಬಹುದು. ಯಾಕೆ ಅಂತ ಹೇಳಿದ್ರೆ ಇವಾಗಿರೋ ಜನರೇಷನ್ ಅಲ್ಲಿ ಗೂಗಲ್ ಅನ್ನೋದಿದೆ. ಸೊ ನಮ್ಗೆ ಇಂಗ್ಲಿಷ್ ಬರಲಿಲ್ಲ ಅಂದ್ರೆ ಸ್ಕ್ಯಾನ್ ಮಾಡಿದ್ರೆ ಕನ್ನಡ ಟ್ರಾನ್ಸ್ಲೇಟ್ ಆಗುತ್ತೆ. ಗುಡ್ ಐಡಿಯಾ. ಸೊ ಹಾಗಾಗಿ ನಮ್ಮ ಕ್ಲಾಸ್ ಬಂದ್ಬಿಟ್ಟು ಕಂಪ್ಲೀಟ್ ಕನ್ನಡದಲ್ಲಿರುತ್ತೆ. ಮತ್ತೆ ಇನ್ನೊಂದು ನೋಟ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್. ನೋಟ್ಸ್ ಎಷ್ಟು ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ ಅಷ್ಟೇ ಇಂಪಾರ್ಟೆಂಟ್.
ನೋಟ್ಸು ಇನ್ ಡೆಪ್ತ್ ಆಗಿ ಬರೆಸ್ತೀವಿ, ಪ್ರತಿಯೊಂದು ನಾನು ಪಾಯಿಂಟ್ಸ್ ಬರೆಸ್ತೀನಿ, ಇದನ್ನ ಬರ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ನಾಳೆ ದಿನ ಏನಾದ್ರು ಕನ್ಫ್ಯೂಷನ್ ಆದ್ರೂ ನೋಟ್ಸ್ ತೆಗೆದು ನೋಡ್ಕೋಬಹುದು. ಇಂಗ್ಲಿಷ್ ಅಲ್ಲೂ ಹೇಳ್ತೀನಿ, ಕನ್ನಡದಲ್ಲೂ ಹೇಳ್ತೀನಿ, ಯಾರಿಗೆ ಯಾವ ಕಂಫರ್ಟಬಲ್ ಲ್ಯಾಂಗ್ವೇಜ್ ಇತ್ತು ಅದ್ರಲ್ಲಿ. ಮ್ಯಾಮ್ ಮತ್ತೆ ಇನ್ನೊಂದು ಡೌಟ್ ಇರುತ್ತೆ ಏನಂದ್ರೆ, ಈಗ ಕೆಲವೊಬ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈಗ ನೀವು ಹೇಳ್ಕೊಡಲ್ಲ ಅಥವಾ ಬೇರೆಯವ್ರ ಕೈಲಿ ಹೇಳ್ಕೊಡ್ತಾರೆ, ಆತರ ಇರುತ್ತೆ. ಸೊ ನಿಮ್ಮ ಅಕಾಡೆಮಿಲಿ ಹೆಂಗೆ, ನೀವೇ ಪರ್ಸನಲ್ ಆಗಿ ಟೀಚ್ ಮಾಡ್ತೀರಾ, ಯಾವ ತರ? 100% ನನ್ನ ಅಕಾಡೆಮಿಯಲ್ಲಿ ಪ್ರತಿಯೊಂದು ಹೇರ್ ಸ್ಟೈಲ್ ಇಂದ ಹಿಡಿದು ಫ್ಲೋರಲ್ ಆರ್ಟ್, ಮೆಹಂದಿ ಆರ್ಟ್, ನೈಲ್ ಆರ್ಟ್, ಈವನ್ ಬ್ಯೂಟಿಷಿಯನ್ ಸಹ ಥಿಯರಿ ಆಲ್ಮೋಸ್ಟ್ ನಾನೇ ಇರ್ತೀನಿ. ಪ್ರತಿದಿನ ನಾನೇ ಹೇಳ್ಕೊಡೋದು, ನನ್ನಂದರೆ ಟ್ರೈನ್ ಆಗ್ತಾರೆ. ಪ್ರತಿ ಒಬ್ರಿಗೆ ಏನ್ ಗೊತ್ತಿಲ್ವೋ ಕೈ ಹಿಡಿದು ನಾನು ಮಾಡಿ. ಸೆಂಟ್ರಲ್ ಗವರ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನೀವು, ಅದೇಂಗೆ? ಸೊ ನಾನ್ ಬಂದು ಎಜುಕೇಶನಲ್ ಬೋರ್ಡ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಟೈಅಪ್ ಆಗಿದ್ದೀನಿ, ಅಫಿಲಿಯೇಷನ್ ತಗೊಂಡಿದ್ದೀನಿ. ಅಲ್ಲಿಂದಾನೇ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀವಿ. ಒಂದು ನಮ್ಮ ಅಕಾಡೆಮಿಗೆ ಇರುತ್ತೆ, ಸೊ ಇನ್ನೊಂದು ಬಂದ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಇಂದಾನೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಇಲ್ಲಿ ಕಲ್ತು ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ, ನಾವೇನಾದ್ರು ಮಾಡ್ಲೇಬೇಕು ಅಂತ. ಸೊ ಹಾಗಾಗಿ ಬರೀ ಇದಕ್ಕೆ ಮುಗಿಸ್ಬಿಡ್ತೀರಾ ಕೋರ್ಸ್ ಆದ್ಮೇಲೆ? ಇಲ್ಲ. ಸೊ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಸಲೂನ್ ಹಾಕೋಬೇಕು, ಆಮೇಲೆ ನೀವು ಅಕಾಡೆಮಿ ಮಾಡ್ಬೇಕು, ನೀವು ಏನಾದ್ರು ಮಾಡ್ಬೇಕು ಅಂದಾಗ ಸೊ ಯಾರ ಹತ್ರನೂ ಹೋಗಿ ಕೈ ಚಾಚಿದೀರಾ, ಸೆಂಟ್ರಲ್ ಗವರ್ಮೆಂಟ್ ಅವರು ಸಬ್ಸಿಡಿ ಲೋನ್ ಅಂತ ಕೊಡ್ತಾರೆ. ಸೊ ಮಿನಿಮಮ್ 20 lakhs ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಸಬ್ಸಿಡಿ ಲೋನು. ತುಂಬಾ ಕಡಿಮೆ ಬೆಲೆ, ಬಡ್ಡಿ ಸಹ ಇರುತ್ತೆ. ಮ್ಯಾಮ್ ನೀವು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಅಂತೀರಾ, ನಿಮ್ ಪ್ರೊಫೈಲ್ ತರನೇ ಪ್ರೈಸಿಂಗ್ ಎಲ್ಲ ಜಾಸ್ತಿನಾ? ಚಾನ್ಸೇ ಇಲ್ಲ. ನನ್ನ ಇಂಟೆನ್ಷನ್ ಬಂದ್ಬಿಟ್ಟು ತುಂಬಾ ಜನ ಹೆಣ್ಮಕ್ಳು, ಯಾಕೆಂದ್ರೆ ನಾನು ಹೆಣ್ಮಗು ತುಂಬಾ ಸಫರ್ ಮಾಡಿದ್ದೀನಿ. ನಾನು ಇವತ್ತಿಲ್ಲಿ ಇರ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಸಫರ್ ಮಾಡಿದೀನಿ. ಸೊ ಯಾವ ಹೆಣ್ಮಗುನು ನನ್ನ ಸಫರ್ ಮಾಡಬಾರ್ದು ಅಂತ ನನ್ನ ಕಡೆಯಿಂದ ತುಂಬಾ ಕಡಿಮೆ ದುಡ್ಡಿಗೆನೆ ಒಳ್ಳೆ ಬೆನಿಫಿಟ್ಸ್ ಕೊಟ್ಟು ಒಳ್ಳೆ ಎಜುಕೇಶನ್, ಬೆಸ್ಟ್ ಎಜುಕೇಶನ್ ಕೊಡ್ತಾ ಇದೀನಿ. ಅಂದ್ರೆ ಈಗ ನಿಮ್ಮ ಅಕಾಡೆಮಿ ಮತ್ತೆ ಬೇರೆ ಬೇರೆ ಅಕಾಡೆಮಿಗಳಿಂದ ತುಂಬಾ ಜನ ಮೇಕಪ್ ಆರ್ಟಿಸ್ಟ್ ಹೊರಗಡೆ ಬರ್ತಾ ಇರ್ತಾರೆ ಒಂದ್ ಮಂತ್ ಅಂದ್ರೆ. ಸೊ ಇದಕ್ ಫ್ಯೂಚರ್ ಇದೆಯಾ? ಮತ್ತೆ ಇಷ್ಟೊಂದ್ ಜನ ಕಾಂಪಿಟೇಷನ್ ಅಲ್ಲಿ ಸರ್ವೈವ್ ಆಗ್ಬೋದಾ ಈ ಫೀಲ್ಡ್ ಅಲ್ಲಿ? 100% ಸರ್ವೈವ್ ಆಗ್ಬೋದು. ಯಾರು ಕಾಂಪಿಟೇಷನ್ ಅಲ್ಲ ಅಂತಾನೆ ಹೇಳ್ತೀನಿ. ನೀವು ಮೈಸೂರಿಂದ ಬಂದಿದ್ದೀರಾ, ನಾನು ಇಲ್ಲಿ ಬ್ಯಾಂಗ್ಳೂರ್ JP ನಗರ, ಒಂದ್ ಸಣ್ಣ ಏರಿಯಾ. JP ನಗರಲ್ಲಿ ಎಷ್ಟು ಚೌಟ್ರಿ ಇದೆ, ಮೈಸೂರು ಎಷ್ಟು ದೊಡ್ಡ ಊರು, ಎಷ್ಟು ಪಾಪ್ಯುಲೇಷನ್ ಇದೆ, ಸೊ ಎಷ್ಟು ಜನ ಇದೀವಿ. ಇವಾಗ ಆಯ್ತು, ನಿಮ್ಮ ಏರಿಯಾ ಅಲ್ಲೇ ಒಂದು ಏರಿಯಾ ಅಂತ ತಗೊಂಡ್ರೆ ಎಷ್ಟು ಚೌಟ್ರಿ ಇದೆ ಮಿನಿಮಮ್? ನಮ್ಮ ಏರಿಯಾದಲ್ಲಿ ಒಂದು 10 ಚೌಟ್ರಿ. ಸೊ 10 ಚೌಟ್ರಿಯಲ್ಲಿ ದಿನಕ್ಕೆ 10 ಮದುವೆ ಆಯ್ತು ಅಂದ್ರೂ ನೀವು ಒಬ್ಬರೇ ಇರ್ತೀರಾ ಮೇಕಪ್ ಆರ್ಟಿಸ್ಟ್? ಇಲ್ಲ, 10 ಮೇಕಪ್ ಆರ್ಟಿಸ್ಟ್ ಬೇಕೇ ಬೇಕು. ಸೊ ಮುಂಚೆ ಎಲ್ಲ ಬರೀ ಬ್ರೈಡ್ ಗ್ರೂಮ್ ಮಾತ್ರ ಮಾಡ್ಕೊಂತ ಇದ್ರು, ಇವಾಗ ಮದ್ವೆಗೆ ಹೋಗೋರೆಲ್ಲ ಮಾಡ್ಕೊಂತಾರೆ, ಅವ್ರಮ್ಮ ಅವ್ರ ತಮ್ಮ ಎಲ್ಲ ಮಾಡ್ಕೋತಾರೆ. ಸೊ ಅವ್ರೊಬ್ರು ಸಾಕಾಗತ್ತಾ? ಒಂದೇ ಒಂದ್ ಮೇಕಪ್ ಆರ್ಟಿಸ್ಟ್ ಸಾಕಾಗತ್ತಾ? ಸೊ ಯಾರಿಗೂ ಕಾಂಪಿಟೇಷನ್ ಅಲ್ಲ, ಅದು ಒಂದು ನಾವು ತಿಳ್ಕೋಬೇಕು ಆಕ್ಚುಲಿ. ಸೊ ಇಟ್ಸ್ ಅ ಹೆಲ್ದಿ ಕಾಂಪಿಟೇಷನ್ ಅಂತಾನೆ ಹೇಳ್ತೀನಿ. ನಿಮ್ ಒಬ್ರಿಗೆ ಬ್ರೈಡ್ ಹ್ಯಾಂಡಲ್ ಮಾಡ್ಬೋದು, ಬ್ರೈಡ್ ಬಿಟ್ಟು ಇನ್ನೊಂದು ಪರ್ಸನ್ ಹ್ಯಾಂಡಲ್ ಮಾಡ್ಬೋದು ಅಟ್ ಎ ಟೈಮ್. ಸೊ ಅದನ್ ಬಿಟ್ಟು ಒಂದ್ 5 ಜನ ಇದ್ರು ಸೈಡೀಸ್ ಒಂದು ಹ್ಯಾಂಡಲ್ ಮಾಡಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ 5 ಜನನ ಹ್ಯಾಂಡಲ್ ಮಾಡಕ್ಕೆ ಇನ್ನೂ 3 ಜನ ತಗೋಬೇಕಾಗುತ್ತೆ ನಾವು. ಸೊ ನನ್ನ ಜೊತೆ ನಾನು 3 ಜನನು ಬೆಳೆಸ್ದಂಗೂ ಆಗತ್ತೆ, ಅವ್ರಿಗೂ ಕೆಲಸ ಕೊಡ್ತಿರಂಗಾಗತ್ತೆ. ಆಲ್ವೇಸ್ ಗೋ ವಿತ್ ಹೆಲ್ದಿ ಕಾಂಪಿಟೇಷನ್. ಸೊ ಕೆಲವರು ಅನ್ಕೊಂತಾರೆ 5,000 ಮಾಡಿದ್ದಾರೆ, ನಾನು 3,000 ಮಾಡ್ತೀನಿ ಕೊಟೇಶನ್ ಅಂತ. ಇಲ್ಲ, ಹೆಲ್ದಿ ಕಾಂಪಿಟೇಷನ್ ಅಲ್ಲಿ ಬೆಸ್ಟ್ ರಿಸಲ್ಟ್ಸ್ ಕೊಡಿ. ಸೊ ಇಂಡಸ್ಟ್ರಿನ ನಾವೇ ಅಪ್ಲಿಫ್ಟ್ ಮಾಡ್ಬೇಕು ಹೊತ್ತು ಯಾವತ್ತೂ ನಾವು ಡೌನ್ ಮಾಡ್ಬಾರ್ದು, ಡಿಗ್ರೇಡ್ ಮಾಡ್ಬಾರ್ದು. ಮ್ಯಾಮ್ ನನಗಂತೂ ನಿಮ್ ಮಾತ್ ಕೇಳಿ ತುಂಬಾ ಖುಷಿ ಆಯ್ತು, ಮತ್ತೆ ಸಖತ್ ಕಾನ್ಫಿಡೆನ್ಸ್ ಬಂತು. ನಾನಂತೂ ಕಲಿತೀನಿ. ನನ್ಗೇನೋ ನಮ್ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಇದಾರೆ, ಮತ್ತೆ ನಿಮ್ಗೆ ಏನ್ ಬೇಕು ಮಾಡು ಮತ್ತೆ ಎಲ್ಲದ್ರಲ್ಲೂ ಸಪೋರ್ಟ್ ಮಾಡ್ತಾರೆ. ಬಟ್ ಕೆಲವೊಬ್ರು ಇರ್ತಾರೆ ಅಲ್ವಾ, ಅವರು ಅಯ್ಯೋ ಮೇಕಪ್ ಪಾರ್ಲರ್ ಅಂತ ಒಂಥರ ಮಾತಾಡ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನೀವ್ ಅಂತವ್ರಿಗೆ ಏನ್ ಹೇಳ್ತೀರಾ? ಅಂತವ್ರಿಗೆ ಫಸ್ಟ್ ನಾವು ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಬೇಕು. ಯಾರಿಗೇ ಆಗ್ಲಿ ಒಂದು ವಿಷಯ ಅಂತಂದಾಗ ಕಂಪ್ಲೀಟ್ಲಿ ನಾಲೆಡ್ಜ್ ಇರಲ್ಲ ಎಲ್ಲಾರ್ಗು. ಸೊ ಅವ್ರಿಗೆ ಕೂತು ನಾವ್ ಇದನ್ನೇ ಮಾಡ್ತೀವಿ, ಈ ಕೆಲ್ಸನೇ ಮಾಡ್ತೀವಿ ಅಂತ ಎಷ್ಟು ಕಾನ್ಫಿಡೆನ್ಸ್ ಆಗಿ ನೀಟಾಗಿ ನಿಯತ್ತಾಗಿ ಮನಸ್ಫೂರ್ತಿಯಾಗಿ ಮಾತಾಡಿದ್ರೆ ಖಂಡಿತ ಆಪೋಸಿಟ್ ಪರ್ಸನ್ ಅರ್ಥ ಆಗುತ್ತೆ, ಅವರು ಅರ್ಥ ಮಾಡ್ಕೊಂತಾರೆ. ಯಾರು ಅರ್ಥ ಮಾಡ್ಕೊಳಲ್ಲ ಅನ್ನೋದು ಖಂಡಿತ ಸುಳ್ಳು. ಖಂಡಿತ ಅರ್ಥ ಮಾಡ್ಕೊಂತಾರೆ, ಬಿಕಾಸ್ ಇಟ್ಸ್ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್. ಬ್ಯೂಟಿಷಿಯನ್ ಅನ್ನೋದು ಏನು ಕೀಳಾಗಿರೋ ಅಂತದಲ್ಲ. ಸೊ ಪ್ರತಿಯೊಂದು ಮನೆಯಲ್ಲೂ ಬೇಕಾಗಿರೋದು ಗ್ರೂಮಿಂಗ್, ಪ್ರತಿಯೊಂದು ಪರ್ಸನ್ಗೂ ಗ್ರೂಮಿಂಗ್ ಬೇಕು. ಸೊ ಸಲೂನ್ ಹೋಗ್ಲೇಬೇಕು, ಹೇರ್ ಕಟಿಂಗ್ ಆಗ್ಲಿ ಶೇವಿಂಗ್ ಆಗ್ಲಿ ಮನೇಲಿ ಮಾಡ್ಕೊಳಕ್ಕಾಗತ್ತಾ? ಮೆನ್ಸ್ಗೆ ಇಲ್ಲ, ಸಲೂನ್ ಹೋಗ್ಲೇಬೇಕು. ಸೊ ಲೇಡೀಸ್ಗೆ ಐಬ್ರೋ ಮಾಡ್ಕೊಳಕ್ಕಾಗತ್ತಾ? ಸ್ವಲ್ಪ ಜನ, ಎಷ್ಟೊಂದ್ ಜನ ಮಾಡ್ಕೊಂತಾರೆ, ಬಟ್ ಎಷ್ಟೊಂದ್ ಜನಕ್ಕೆ ಮಾಡ್ಕೊಳಕ್ ಆಗಲ್ಲ. ಸೊ ಅವ್ರನ್ನ ಅವ್ರು ಗ್ರೂಮ್ ಮಾಡ್ಕೊಳ್ಳೋದಕ್ಕೆ ಸೊ ಸಲೂನ್ ಬೇಕೇ ಬೇಕು. ಇಟ್ಸ್ ನಾಟ್ ಡಿಗ್ರೇಡ್ ಜಾಬ್, ಖಂಡಿತ ಅಲ್ಲ. ಬಿಕಾಸ್ ನಾವು ಮೋಸ ಮಾಡ್ತಾ ಇಲ್ಲ ಯಾರು, ನಾವು ಮೋಸ ಮಾಡ್ತಾ ಇಲ್ಲ, ಕಳ್ತನ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ತೃಪ್ತಿಯಾಗಿ ನಾವು ನಿಯತ್ತಿನ ಒಂದು ಸರ್ವಿಸ್ ಕೊಟ್ಟು ದುಡ್ಡು ತಗೊಂತಾ ಇದೀವಿ. ಆಟೋ ಡ್ರೈವರ್ ಹೇಗೆ ನಮ್ಗೆ
ಡ್ರಾಪ್ ಮಾಡಿ ಸರ್ವಿಸ್ ಕೊಟ್ಟು ದುಡ್ಡು ತಗೊಂತಾರೋ ಅದೇ ತರನೇ ನಾವು ಇದನ್ನ ಒಂದ್ ಸರ್ವಿಸ್ ಕೊಟ್ಟು ದುಡ್ಡು ಮಾಡ್ತಾ ಇದ್ವಿ. ಅದು ಬಿಟ್ರೆ ಯಾವ್ದೂ ತಪ್ಪು ಕೆಲಸ ಅಂತ. ಮ್ಯಾಮ್ ಇಷ್ಟೆಲ್ಲ ನನ್ಗೆ ಕೊಡ್ತೀರಾ? ಹೌದು, ಕ್ಲಾಸಿಗೆ ಜಾಯಿನ್ ಆಗ್ತೀರಾ ಅಲ್ವಾ, 100% ನಿಮ್ಗೆ ಈಗ ಇರುತ್ತೆ. ಕೊಡಲ್ವಾ? ಈಗ ಮ್ಯಾಮ್ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಅಲ್ವಾ, ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಏನೇನ್ ಕೊಡ್ತೀರಾ Yes. ಅಂತ? ನಿಮ್ಗೆ 10 ಶೀಟ್ ಮಾಸ್ಕ್ ಇರುತ್ತೆ, 3 ಶೇಡ್ಸ್ ಆಫ್ ಫೌಂಡೇಶನ್ಸ್ ಇರುತ್ತೆ. ಇದರಿಂದ ನೀವು ಈ 3 ಶೇಡ್ ಇಂದ ಏನಿಲ್ಲ ಅಂದ್ರೂ 1000 ಶೇಡ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ. ಸೊ ಆತರ ಹೇಳ್ಕೊಡ್ತೀವಿ. ಕನ್ಸಿಲರ್ ಪ್ಯಾಲೆಟ್ಸ್ ಇದೆ, ಮಿನಿಮಮ್ 150 ಜನಕ್ಕೆ ನೀವು ಮೇಕಪ್ ಮಾಡ್ಕೋಬಹುದು. ಸೊ ಐ ಶಾಡೋ ಪ್ಯಾಲೆಟ್ಸ್ ಇರುತ್ತೆ, ನಿಮ್ಗೆ ಕಂಪ್ಲೀಟ್ ಬ್ರೈಡಲ್ ಸೆಟ್, ಬ್ರೈಡಲ್ ಕಲರ್ಸ್ ಇರುತ್ತೆ, ಫಂಕಿ ಕಲರ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ನಿಮ್ಗೆ. 18 ಶೇಡ್ಸ್ ಆಫ್ ಲಿಪ್ ಕಲರ್ಸ್ ಇರುತ್ತೆ. ಸೊ ನಾವು ಕಸ್ಟಮೈಸ್ ಮಾಡ್ಕೋಬಹುದು. ವಾರ್ಮ್ ಕಲರ್, ಕೂಲರ್ ಕಲರ್ಸ್ ಮತ್ತೆ 2 ಕಲರ್ಸ್ ಮಿಕ್ಸ್ ಮಾಡ್ಕೊಂಡು ನಾವು ಮಾಡ್ಕೋಬಹುದು. ಸೊ ನಿಮ್ಗೆ ಇನ್ಸ್ಟಂಟ್ ನೀವು ಇಮಿಡಿಯೇಟ್ ನೀವೇನಾದ್ರು ಬ್ರೈಡಲ್ ಹೋಗ್ತಿದ್ದೀರಾ ಅಂದ್ರೆ 10 ಸೆಟ್ಸ್ ಆಫ್ ಲ್ಯಾಶಸ್ ಇರುತ್ತೆ, 20 ಸೆಟ್ಸ್ ಆಫ್ ಬ್ರಷಸ್ ಇರುತ್ತೆ, ಎಲ್ಲ ಫೈನ್ ಕ್ವಾಲಿಟಿ. ಇಟ್ಸ್ ಅ ಬ್ರಾಂಡೆಡ್ ಶೀಟ್ ಬ್ರ್ಯಾಂಡ್ ಔಟು. ಓಕೆ. ಸೊ ಇದು ಮತ್ತೆ 5 ಸೆಟ್ಸ್ ಆಫ್ ಲೆನ್ಸ್, ಈವನ್ ಇದು ನಂಗೆ ಗೊತ್ತು, ಫ್ಯಾನ್. ನಿಮ್ಗೆ ವೆಟ್ ಟಿಶ್ಯೂ, ಡ್ರೈ ಟಿಶ್ಯೂ, ಮೇಕಪ್ ಫಿಕ್ಸರ್ ಅಂಡ್ ನಾವು ಲಾಂಚ್ ಮಾಡಿರೋ ಆರ್ಗ್ಯಾನಿಕ್ ಟೋನರ್, ಬ್ಲೆಂಡರ್, ಕನ್ಸೀಲರ್, ಐಲ್ಯಾಶ್ ಡೇ ಐಲ್ಯಾಶ್ ಗ್ಲೂ, ಮಾಯಶ್ಚರೈಸರ್, ಮತ್ತೆ ಚೀಕ್ ಟಿಂಟ್, ಮಿಕ್ಸಿಂಗ್ ಪ್ಲೇಟ್ ಅಂಡ್ 2 ಲೂಸ್ ಪೌಡರ್ಸ್ ಇರುತ್ತೆ. ಅದ್ರ ಜೊತೆ ಇವಾಗ ಹೊಸದಾಗಿ ಈ ಸಲದಿಂದ 2 ಕಾಂಪ್ಯಾಕ್ಟ್ ಸಹ ಕೊಡ್ತಾ ಇದೀವಿ. ಮತ್ತೆ ನಿಮ್ಗೆ ಲೈಫ್ ಲೈನ್ ಮೇಕಪ್ ಮಿಕ್ಸರ್ ಇರುತ್ತೆ, ಪ್ರೈಮರ್ ಇರುತ್ತೆ. ಮಿನಿಮಮ್ ನೀವು 130 ಮೆಂಬರ್ಸ್ ಯೂಸ್ ಮಾಡ್ಬೋದು ಪ್ರೈಮರ್ಸ್ ಅಂಡ್ ಅ ಪಾಟ್ ಕಾಜಲ್. ಮಿನಿಮಮ್ 250 to 300 ಮೆಂಬರ್ಸ್ ಯೂಸ್ ಮಾಡ್ಬೋದು, ಈವನ್ ಕಾಜಲ್ ಅಂಡ್ ಲೈನರ್. ಓಕೆ ಮ್ಯಾಮ್, ಇದನ್ನೆಲ್ಲ ನೋಡಿದ್ಮೇಲೆ ನನಗಂತೂ ಫುಲ್ ಕಾನ್ಫಿಡೆನ್ಸ್ ಬಂತು. ಪ್ರಾಡಕ್ಟ್ ಹುಡ್ಕಾಡ ಅಂತ ನೆಸೆಸಿಟಿನೇ ಇಲ್ಲ, ಹೌದು. ಎಲ್ಲಾನು ನೀವೇ ವಿತ್ ಕಿಟ್ ಪ್ರೊವೈಡ್ ಮಾಡ್ತಾ ಇದೀರಾ. ಪ್ರಾಡಕ್ಟ್ಸ್ ನೋಡ್ತಾ ಇದ್ರೇನೆ ಸಖತ್ ಖುಷಿ ಇವನ್ ಆಗ್ತಾ ಇದೆ. ವೆಟ್ ಟಿಶ್ಯೂ, ಡ್ರೈ ಟಿಶ್ಯೂ ಸಹ ನಾವು ಎಲ್ಲ ಇಲ್ಲ ಇದೆ. ಪ್ರತಿಯೊಂದು ಕೊಡ್ತಾ ಇದೀವಿ. Very ಸೊ nice. ಆರಾಮಾಗಿ ನೀವು ಬ್ರೈಡ್ ತಗೊಂಡು ಹೋಗಿ 8 ಲಕ್ಷ ತನಕ ದುಡ್ಕೋಬಹುದು. ಮೋರ್ ದನ್ 80 ಪೀಪಲ್ಗೆ ನೀವು ಮೇಕಪ್ ಮಾಡ್ಬೋದು ಇದ್ರಲ್ಲಿ. ಎಲ್ಲ ಆಂಬಿಯನ್ಸ್ ನೋಡ್ತಾ ಇದ್ರೆ ನನ್ಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಾ ಇದೆ. ಎಷ್ಟು ನೀವು ಸ್ಕೂಲ್ ಡೇಸ್ ಎಂಜಾಯ್ ಮಾಡ್ತಿದ್ರಿ ಅನ್ನೋದು ನಿಮ್ಮ ಫೇಸ್ ಅಲ್ಲಿ ಗೊತ್ತಾಗ್ತಿದೆ. ಬಟ್ ನನ್ ಡ್ಯಾಮ್ ಶೋರ್ ಇಲ್ಲಿ ನೀವು 40 ಡೇಸ್ ಬರ್ತೀರಾ ಅಲ್ಲ, ಖಂಡಿತ ಹೇಳ್ತೀನಿ, ನಮ್ಮ ಫ್ಯಾಮಿಲಿ ಆಗೊಬ್ರು ನನ್ನ ಸಿಸ್ಟರ್ ಆಗಿ ಹೋಗ್ತಿರೋ ಹೊತ್ತು ಆಸ್ ಅ ಸ್ಟ್ರೇಂಜರ್ ತರ ಇಲ್ಲ. ಬರೀ 40 ಡೇಸ್ ಅಂದ್ರೆ 40 ಡೇಸ್ ಮಾತ್ರ ನೀವು ನನ್ನ ಫ್ಯಾಮಿಲಿ ಮೆಂಬರ್ ಆಗಿರಲ್ಲ, ಲೈಫ್ ಟೈಮ್ ನಿಮ್ ಜೊತೆ ನಾನು ಸಪೋರ್ಟಿವ್ ಆಗಿರ್ತೀನಿ. 100% ನೀವು ಎಂಜಾಯ್ ಮಾಡ್ತೀರಿ. ಯಾವ ಮೇಕಪ್ ಅಕಾಡೆಮಿ ಅವರು ನೀವು ನಮ್ ಫ್ಯಾಮಿಲಿ ತರ ಅಂತ ಹೇಳೋದನ್ನ ನಾನು ಕೇಳೇ ಇಲ್ಲ. ತುಂಬಾ ಖುಷಿ ಆಯ್ತು ಮ್ಯಾಮ್ ನನ್ಗೆ ಆ ಮಾತು ಕೇಳಿ. ಮ್ಯಾಮ್ ಈಗ ಇನ್ನೊಂದು ಡೌಟ್ ಏನಂದ್ರೆ, ಈಗ ನಾನು ಕೋರ್ಸಿಗೆ ಸೇರ್ಕೋತೀನಿ, ಕೋರ್ಸ್ ಮುಗ್ದಾದ್ಮೇಲೆ ಆಮೇಲೆ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬೋದಾ? 100% ಯಾವಾಗಾದ್ರೂ ಕಾಲ್ ಮಾಡ್ಬೋದು. ನಾನು ಖಂಡಿತ ನಾನು ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ಲೈಫ್ ಟೈಮ್ ಅಂತ ನಾನು ಕೊಡಲ್ಲ, 1 year 2 year ಅಂತ. ಅದರ ಜೊತೆ ಇವಾಗ ನೀವು ಕಲ್ತು ಹೋಗಿರ್ತೀರಾ, ಇನ್ನು 2 months ಆದ್ಮೇಲೆ, ಬಿಕಾಸ್ ಇದು ಫ್ಯಾಷನ್ ಇಂಡಸ್ಟ್ರಿ ತರ ಮೇಕಪ್ ಇಂಡಸ್ಟ್ರಿ ದಿನ ಬೆಳಿತಾನೆ ಇದೆ ತುಂಬಾ ಹೌದು. ಚೆನ್ನಾಗಿ. ಸೊ ಹೊಸ ಟೆಕ್ನಿಕ್ಸ್ ಬರ್ತಾನೆ ಇರತ್ತೆ, ಹೊಸ ಇದೆಲ್ಲ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಏನೇ ನಾನು ಹೊಸದ್ ಇದ್ ಮಾಡಿದ್ರು ನಿಮ್ಗೆ ನೀವ್ ಮನೇಲೆ ಕೂತ್ಕೊಂಡು ನೋಡೋ ತರ ನಾವು ನಿಮ್ಗೆ ವಿಡಿಯೋ ಕಾಲ್ ಫೆಸಿಲಿಟಿ ಮಾಡ್ಕೊಡ್ತೀವಿ. ಮನೆ ಕೂತ್ಕೊಂಡೆ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು ಅದೆಲ್ಲ. 1 time ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಲರ್ನಿಂಗ್ ಅಂಡ್ ಲೈಫ್ ಟೈಮ್ ಅರ್ನಿಂಗ್. ಸೋ ನೈಸ್ ಮ್ಯಾಮ್. ನಿಮ್ನ ಮೀಟ್ ಮಾಡಿ ನಿಮ್ ಜೊತೆ ಮಾತಾಡಿ ಮೇಕಪ್ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಕಾಡೆಮಿಗೆ ಬಂದು ಅದು ಮೈಸೂರಿಂದ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದು ಜಾಯಿನ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ತೋರಿಸಿದ್ದೀರಾ. ನನ್ಗಂತೂ ಸಖತ್ ಖುಷಿ ಆಯ್ತು. ದ ಬೆಸ್ಟ್ ಎಜುಕೇಶನ್ ಅಂತೂ ಸಿಗುತ್ತೆ. ಲೈಫ್ ಟೈಮ್ ಅಲ್ಲಿ ಮೆಮೊರಬಲ್ ಆಗಿ ನೀವು ಖಂಡಿತ ಇದನ್ನ ತಗೊಂಡು ಹೋಗ್ತೀರಾ. ಮತ್ತೆ 1 time ಇನ್ವೆಸ್ಟ್ಮೆಂಟ್ ಅಂಡ್ ಲೈಫ್ ಟೈಮ್ ಎಜುಕೇಶನ್ ಅಂತಾನೆ ನಾನು ಹೇಳಿದ್ದೆ ನಿಮ್ಗೆ. ಇಸ್ ಟ್ರೂ ಅದು. ಸೊ ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಥ್ಯಾಂಕ್ ಯು ಸೋ ಮಚ್.